ರಾಜ್ಯ ಬಿಜೆಪಿಯ ಬಣ ಸಂಘರ್ಷ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ವಿಜೇಂದ್ರ ಹಾಗೂ ಯತ್ನಾಳ್ ಎರಡೂ ಬಣದ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇದರ ನಡುವೆ ವಿಜೇಂದ್ರ ದೆಹಲಿಯಲ್ಲಿ ಇರುವಾಗಲೇ ಯತ್ನಾಳ್ಗೆ ಶಿಸ್ತು ಸಮಿತಿ ನೋಟಿಸ್ ನೀಡಿದೆ. ನೀವು ಪಕ್ಷದ ನಿಯಮಗಳಲ್ಲಿ ಪ್ರತಿಪಾದಿಸಿರುವ ಶಿಸ್ತು ಸಂಹಿತೆಗೆ ವಿರುದ್ಧವಾಗಿ ಹೇಳಿಕೆ ನೀಡುತ್ತಿದ್ದೀರಿ. ನಿರಂತರ ವಾಗ್ದಾಳಿ ನಡೆಸಿದ್ದನ್ನ, ಶಿಸ್ತನ್ನ ಉಲ್ಲಂಘನೆ ಮಾಡಿದ್ದನ್ನ ಪಕ್ಷ ಗಮನಿಸಿದೆ. ಈ ಹಿಂದೆಯೂ ನಿಮಗೆ ನೋಟಿಸ್ ನೀಡಿ ವಿವರಣೆ ಪಡೆದಿದ್ವಿ. ಆದರೂ ನಿಮ್ಮ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಹೀಗಾಗಿ ಪಕ್ಷ ನಿಮ್ಮ ವಿರುದ್ಧ ಯಾಕೆ ಶಿಸ್ತು ಕ್ರಮ ತೆಗೆದುಕೊಳ್ಳಬಾರದು? ಈ ನೋಟಿಸ್ ಸ್ವೀಕರಿಸಿದ 72 ಗಂಟೆಗಳ ಒಳಗೆ ಉತ್ತರಿಸಿ. ಇಲ್ಲದೇ ಇದ್ರೆ ಶಿಸ್ತು ಸಮಿತಿ ಅದರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಯತ್ನಾಳ್ಗೆ ವಾರ್ನಿಂಗ್ ನೀಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿರುವ ಯತ್ನಾಳ್ ಅಂಡ್ ಟೀಮ್ ದೆಹಲಿಯಲ್ಲಿ ಸಾಲು ಸಾಲು ಸಭೆ ನಡೆಸ್ತಾ ಇದ್ದಾರೆ. ಸೋಮಣ್ಣ ಮನೆಯ ಪೂಜೆ ನೆಪದಲ್ಲಿ ಸಭೆ ಸೇರಿದ್ದ ಯತ್ನಾಳ್, ನಿರಾಣಿ, ಬಿಪಿ ಹರೀಶ್ ಹಾಗೂ ಸಿದ್ದೇಶ್ವರ್ ಒಗ್ಗಟ್ಟಿನ ಮಂತ್ರ ಜಪಿಸೋದರ ಜೊತೆಗೆ ಸೋಮಣ್ಣ ಮೂಲಕವೇ ಹೈಕಮಾಂಡ್ಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಮನವಿ ಸಲ್ಲಿಸೋದಕ್ಕೆ ಪ್ಲಾನ್ ಮಾಡಿದ್ರು. ಆದರೆ ಸೋಮಣ್ಣ ನಿವಾಸದಲ್ಲಿ ಚರ್ಚೆ ವೇಳೆಯೇ ಹೈಕಮಾಂಡ್ ರೆಬಲ್ಸ್ ನಾಯಕರಿಗೆ ಸಂದೇಶ ರವಾನಿಸಿದ್ದು, ಅಗತ್ಯವಿದ್ರೆ ನಾವೇ ಕರೆದು ಚರ್ಚೆ ಮಾಡ್ತೀವಿ ಅಂತ ತಿಳಿಸಿದೆ. ಸೋಮಣ್ಣ ನಿವಾಸದಲ್ಲಿ ಪೂಜೆ ನೆಪದಲ್ಲಿ ಸಭೆ ಮಾಡಿದ ಬಳಿಕ ಸಂಸದ ಬೊಮ್ಮಾಯಿ ಜೊತೆಗೂ ಕೂಡ ರೆಬಲ್ಸ್ ನಾಯಕರು ಸಭೆ ಮಾಡಿದ್ದಾರೆ. ಈ ಸಭೆಯಲ್ಲಿ ಲಿಂಗಾಯತ ನಾಯಕರಾದ ಮುರುಗೇಶ್ ನಿರಾಣಿ, ಅರವಿಂದ್ ಬೆಲ್ಲದ್ ಸೇರಿ ಹಲವರು ಭಾಗಿಯಾಗಿದ್ರು. ಆದರೆ ಯತ್ನಾಳ್ ಮಾತ್ರ ಗೈರಾಗಿದ್ರು. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಈಗ ಇದು ದೆಹಲಿಗೆ ಶಿಫ್ಟ್ ಆಗಿದೆ. ಬಿಜೆಪಿಯ ರೆಬಲ್ ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡುವಂತೆ ಪಟ್ಟು ಹಿಡಿದು ಕುಳಿತಿದ್ದಾರೆ. ವಿಜೇಂದ್ರ ವಿರುದ್ಧ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಪಕ್ಷದ ಬಗ್ಗೆ ಚಿಂತನೆ ಮಾಡೋದು ಕಾರ್ಯಕರ್ತರ ಕರ್ತವ್ಯ. ಸೋಮಣ್ಣನವರು ನಮಗೆ ಆತ್ಮೀಯರು. ಮನೆ ಪೂಜೆಗೆ ಬಂದಿದ್ವಿ. ರಾಜ್ಯಾಧ್ಯಕ್ಷರು ಟೆನ್ಷನ್ ಆಗಿದ್ದಾರೋ ಇಲ್ವೋ ಗೊತ್ತಿಲ್ಲ. ವಿಜೇಂದ್ರ ಜೊತೆ ಸಂಧಾನದ ಅವಶ್ಯಕತೆ ಇಲ್ಲ. ಆದರೆ ಹೈಕಮಾಂಡ್ ನಮ್ಮ ಭಾವನೆಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ವಿಜೇಂದ್ರ ಬದಲಾಗ್ತಾರೆ ಅನ್ನುವ ನಂಬಿಕೆ ನಮಗಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.